ಇವತ್ತು ಇಡೀ ಗ್ರಾಮಾಂತರದಲ್ಲಿ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ, ಯಾರ್ಯಾರು JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ, ಅವ್ರ ಮನೆಗೆ ರಾತ್ರಿ ಹೊತ್ತು ಹೋಗೋದು, ಒಬ್ಬೊಬ್ಬರಿಗೆ 10 ಲಕ್ಷ 20 ಲಕ್ಷ ಕೊಡೋದು, ಅವ್ರನ್ನ ಹಣ ಕೊಡೋದು, ಹಣ ಕೊಟ್ಟು ಖರೀದಿ ಮಾಡೋದು, ಖರೀದಿ ಮಾಡಿ ಅವ್ರಿಗೊಂದು ಕಾಂಗ್ರೆಸ್ ಎಲ್ಲೆ ಹಾಕೋದು, ಕಾಂಗ್ರೆಸ್ ಎಲ್ಲೆ ಹಾಕ್ಬಿಟ್ಟು ನೀನು ನಮ್ಮ ಜೊತೆ ಇದೆಯಾ ಅಂತ ಒಂದು ಫೋಟೋ ಇಡಿಸ್ಕೊಳ್ಳೋದು. ಒಬ್ಬೊಬ್ಬರಿಗೆ 20 ಲಕ್ಷ 25 ಲಕ್ಷ ಈ ರೀತಿ ದುಡ್ಡಲ್ಲಿ. ಅಂದರೆ ಉದ್ದೇಶ ಏನು ಅಂದರೆ, BJP ಪಾರ್ಟಿ ಮತ್ತು JDS ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ದಂಗೆ ಮಾಡಿಬಿಟ್ರೆ ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದು. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಜನಕ್ಕೆ ಒಬ್ಬೊಬ್ಬರಿಗೆ 20 ಲಕ್ಷ 25 ಲಕ್ಷ ಕೊಟ್ಟಿದ್ದಾರೆ. ನನಗೆ ಬಂದು ಹೇಳ್ತಾ ಇದ್ದಾರೆ, ನನ್ನೇನು ಬಂದು ಹೇಳಿದ್ರು, ಅಣ್ಣ ನಮ್ಮ ಮನೆಗೆ ಬಂದಿದ್ದರು, 20 ಲಕ್ಷ ರೂಪಾಯಲ್ಲಿ ಇಟ್ಟರು, ನನಗೊಂದು ಕಾಂಗ್ರೆಸ್ ಶಲ್ಯ ಹಾಕಿದ್ರು, ನಾನು ಬೇಡ ಅಂತ ಗಲಾಟೆ ಮಾಡಿದೆ, ಆಯಿತು ಅಂತೇಳಿ ದುಡ್ಡಲ್ಲಿ ಇಟ್ಬಿಟ್ಟು ಶಲ್ಯ ಹಾಕೋಕ್ಕೆ ಬರ್ತಾರೆ. ನಾನು ದುಡ್ಡು ಬೇಡ ಅಂತ ಹೇಳಿದ ಮೇಲೆ ಆಯಿತು ಶಲ್ಯ ಹಾಕು ಅಂತ ಹೇಳ್ತಾರೆ. ಅದು ಹಾಕಿದ ಮೇಲೆ ನೀನು ನಾಳೆಯಿಂದ ನಮ್ಮ ಜೊತೆಯಲ್ಲಿರಬೇಕು, ನಿನಗೆ ಇನ್ನೂ ಮುಂದಕ್ಕೆ ನಾವು ಭಾಳ ಅನುಕೂಲ ಮಾಡಿಬಿಡ್ತೀವಿ, ನಿನಗೆ ಮನೆ ಕಟ್ಕೊಡ್ತೀವಿ, ದುಡ್ಡು ಕೊಡ್ತೀವಿ, ನಿನ್ನ ಮಗನಿಗೆ ಕೆಲಸ ಕೊಡ್ತೀವಿ, ನೀನು ವ್ಯಾಪಾರ ಮಾಡೋಕ್ಕೆ ದುಡ್ಡು ಕೊಡ್ತೀವಿ. ಒಂದು ಅಂಗವಿಕಲರ ಮನೆಗೆ ಹೋಗ್ತಾರೆ, ಪಾಪ ಹೆಣ್ಣು ಮಗಳು BJP ಕಾರ್ಯಕರ್ತೆ, ಅವ್ರ ಮನೆಗೆ ಹೋಗಿ ನಿನ್ನ ಗಂಡನಿಗೆ ನಾನು 2 ವೀಲರ್ ಕೊಡ್ತೀನಿ, ನೀನು ನಮ್ಮ ಜೊತೆ ಬಾ ಅಂದರೆ ಅವ್ರನ್ನಲ್ಲಿರ್ತಕ್ಕಂಥ ಕಷ್ಟನ ಅದನ್ನು ಇವರು ಬಳಸ್ಕೊಳ್ತಾ ಇರೋದು. ಈ ರೀತಿ ಅಲ್ಲದೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಕುಕ್ಕರ್ಗಳು, ಸೀರೆಗಳು, ದುಡ್ಡು ಎಲ್ಲ ಭಾಗದಲ್ಲೂ ಶೇಖರಣೆ ಮಾಡಿಡ್ತಾ ಇದ್ದಾರೆ. ಚುನಾವಣಾ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಯಾರೂ ಸಹ ಇದ್ರ ಬಗ್ಗೆ ಮಾತಾಡಲ್ಲ. ನಾನು ಕೇಳಿದೆ ಭಾಳ ಜನನ, ಏನರಪ್ಪ ಹಿಂಗೆಲ್ಲ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದೀರಿ? ಸರ್, ಇನ್ನೂ ಅವ್ರದ್ದು 4 ವರ್ಷ ಸರ್ಕಾರ ಇದೆ ಸರ್, ನಾವೇನಾದ್ರು ಮಾತಾಡಿದ್ರೆ ನಮಗೆ ತೊಂದರೆ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ನು ಅವ್ರು ಹೇಳ್ದಂಗೆ ಕೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಅವ್ರು ಕೇಳ್ತಾ ಇದ್ದಾರೆ, ನಾವು ರೈಡ್ ಮಾಡಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಏನೂ ಮಾಡೋಕ್ಕಾಗಲ್ಲ. ಪೊಲೀಸ್ ಇಲಾಖೆಯವ್ರನ್ನ ಕೆಲವು ವರ್ಗಾವಣೆ ಮಾಡಿ ಅಂತ ನಾನು ಪತ್ರ ಬರೆದಿದ್ದೆ, ಇನ್ನೂ ವರ್ಗಾವಣೆ ಮಾಡಿಲ್ಲ. ಒಂದು ಜಾಯಿಂಟ್ ಕಮಿಷನರ್ ಅವ್ರ ಮಾತುಗಳಿಂದ, ಅವ್ರ ಒತ್ತಡದಿಂದ ಸುಮಾರು 200 ಖಾತೆ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ 2 ಅಮಾನತ್ ಮಾಡಿದ್ದಾರೆ. ಅಮಾನತ್ ಆಗಬೇಕಾಗಿರೋದು ಜಾಯಿಂಟ್ ಕಮಿಷನರ್, ಅವ್ರನ್ನ ಮಾಡಿಲ್ಲ, ಬೇರೆ ಸಣ್ಣವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇಂಥ ಅಧಿಕಾರಿ ಇಲ್ಲಿ ಇರಬಾರ್ದು ಅಂತೇಳಿ ನಾನು ಚುನಾವಣಾ ಅಧಿಕಾರಿಗಳಿಗೆ ಪತ್ರನೂ ಬರೆದಿದ್ದೀನಿ. ನ್ಯಾಯಯುತವಾದ ಚುನಾವಣೆ ನಡೆಯಲ್ಲ, ದಯವಿಟ್ಟು ಇವ್ರನ್ನ ವರ್ಗಾವಣೆ ಮಾಡಿ ಅಂತ. ಅವ್ರನ್ನೂ ವರ್ಗಾವಣೆ ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಲ್ಲ. ಎಲ್ಲಿ ಏನೇ ಶೇಖರಣೆ ಮಾಡಿದ್ದೆ ಅದನ್ನ ಹೋಗಿ ತಪಾಸಣೆ ಮಾಡ್ತಾ ಇಲ್ಲ, ರೈಡ್ ಮಾಡ್ತಾ ಇಲ್ಲ. ಸರ್, ನಾವೇನಾರು ಹಿಡಿದ್ರೆ ನೆಕ್ಸ್ಟು ನಮ್ಮನ್ನು ತೊಂದರೆ ಮಾಡ್ತಾರೆ ಸರ್, ಯಾಕಂದರೆ ಅವ್ರು ಇನ್ನೂ 4 ವರ್ಷ ಇದೆ ಸರ್ ಗೌರ್ಮೆಂಟು, ನಾವೇನು ಮಾಡೋಕ್ಕಲ್ಲ ಸರ್, ದಯವಿಟ್ಟು ನಮಗೆ ಕ್ಷಮಿಸಿ ಸರ್ ಅಂತ ನನ್ನ ಹತ್ರ ಕೇಳ್ಕೊಳ್ತಾರೆ. ಭಾಳಷ್ಟು ಅವ್ಯವಹಾರ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.